ಸ್ನೇಹಿತರೆ ನಮಸ್ಕಾರ. RBI's ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆಲ್ಲ ಒಂದು ಸಿಹಿ ಸುದ್ದಿ. ನೀವು 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾಕಂದ್ರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ 32,438 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹಾಗಾದ್ರೆ ಅರ್ಜಿ ಸಲ್ಲಿಸಲು ನೀವೇನ್ ಮಾಡಬೇಕು? ಕೊನೆಯ ದಿನಾಂಕ ಯಾವಾಗ? ಇದರೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರೈಲ್ವೆ ನೇಮಕಾತಿ ಮಂಡಳಿ RRB ಗ್ರೂಪ್ ಡಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದು, ಲೆವೆಲ್ 1 ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ 32,438 ಹುದ್ದೆಗಳನ್ನು ಭರ್ತಿ ಮಾಡುತ್ತಿದೆ. ಅರ್ಜಿ ಪ್ರಕ್ರಿಯೆಯು ಜನವರಿ 23, 2025 ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 22, 2025 ಕೊನೆಗೊಳ್ಳುತ್ತೆ. ಹಾಗಾದ್ರೆ ಅರ್ಹತೆ ಏನು ಹೊಂದಿರಬೇಕು ಅಂತ ನೋಡುವುದಾದ್ರೆ, ಅಭ್ಯರ್ಥಿಗಳು 10ನೇ ತರಗತಿಯನ್ನ ಪೂರ್ಣಗೊಳಿಸಿರಬೇಕು ಅಥವಾ NCVTಯಿಂದ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣ ಪತ್ರವನ್ನ ಹೊಂದಿರಬೇಕು. ಹಾಗೆ RRB ನಿಯಮಗಳ ಪ್ರಕಾರ ಸಡಿಲಿಕೆಯೊಂದಿಗೆ ಜುಲೈ 1, 2025 ವಯಸ್ಸಿನ ಮಿತಿಯನ್ನ 18ರಿಂದ 36 ವರ್ಷಗಳ ನಡುವೆ ನಿಗದಿಪಡಿಸಲಾಗಿದೆ. ಹಾಗೆ RRB ಗ್ರೂಪ್ ಡಿ ನೇಮಕಾತಿಯ ಅರ್ಜಿ ಶುಲ್ಕವನ್ನ ನೋಡುವುದಾದ್ರೆ, ಸಾಮಾನ್ಯ OBC EWS 500 ರೂಪಾಯಿ, SC ST ಅಂಗವಿಕಲ 250 ರೂಪಾಯಿ, ಎಲ್ಲಾ ವರ್ಗದ ಮಹಿಳೆಯರಿಗೆ 250 ರೂಪಾಯಿ. ಹಾಗೆ ಶುಲ್ಕ ಪಾವತಿಸುವ ವಿಧಾನವನ್ನ ನೋಡುವುದಾದ್ರೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಇತರ ಶುಲ್ಕ ಪಾವತಿಯ ವಿಧಾನಗಳು. ಪಾವತಿ ವಿಧಾನಗಳಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳು, ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ವ್ಯಾಲೆಟ್ಗಳು ಸೇರಿವೆ. ಹಾಗೆ ಪರೀಕ್ಷೆ ಮಾದರಿ ನೇಮಕಾತಿ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. CBT 1 ದೈಹಿಕ ಪರೀಕ್ಷೆ, ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನ ಒಳಗೊಂಡಿರುತ್ತೆ. ಹಾಗೆ CBT ಈ ಕೆಳಗಿನವುಗಳಲ್ಲಿ ಒಳಗೊಂಡಿದೆ. ಅಂದ್ರೆ ಸಿಲೆಬಸ್ ನೋಡುವುದಾದ್ರೆ, ಸಾಮಾನ್ಯ ವಿಜ್ಞಾನ 25 ಪ್ರಶ್ನೆಗಳಿರುತ್ತೆ. ಹಾಗೆ ಗಣಿತ 25 ಪ್ರಶ್ನೆಗಳು, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 30 ಪ್ರಶ್ನೆಗಳು, ಸಾಮಾನ್ಯ ಅರಿವು 20 ಪ್ರಶ್ನೆಗಳಿರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಹಾಗೆ ಪ್ರಮುಖ ದಿನಾಂಕಗಳು ನೋಡುವುದಾದ್ರೆ, ಅಧಿಸೂಚನೆ ದಿನಾಂಕ ಡಿಸೆಂಬರ್ 28, 2024. ಹಾಗೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಜನವರಿ 23, 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಫೆಬ್ರವರಿ 2025. ಹಾಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡುವುದಾದ್ರೆ, ಜನವರಿ 23ರಿಂದ ಫೆಬ್ರವರಿ 22, 2025 ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಇತ್ತೀಚಿನ ಫೋಟೋ, ಸ್ಕ್ಯಾನ್ ಮಾಡಿದ ಸಹಿ ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿ ಪ್ರಮಾಣ ಪತ್ರ ಅನ್ವಯವಾದರೆ ಮತ್ತು ಸಾಮಾನ್ಯ ಗುರುತಿನ ಪುರಾವೆಯಂತಹ ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ರೆ ಯೂಸ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.